Dear students, now we start with the Bryophytes. It is a one more group in kingdom Plantae. Bryophytes, commonly we are saying that amphibian plants ಅಂತ ಹೇಳ್ತೀವಿ. It is because they can live in soilಲ್ಲೇ ಇರ್ತವೆ, but for the sexual reproduction, these requires the water compulsory. Hence, these bryophytes are known as amphibians. ಹಾಗೆ ಆ್ಯನಿಮಲ್ದಲ್ಲಿ ಆಂಫಿಬಿಯನ್ಸ್ ಅಂತ ಹೇಳ್ತೀವಿ. ವಾಟರ್ ಮತ್ತು ಸಾಯಿಲ್, ನೀರು ಮತ್ತು ನೆಲ ಎರಡೂ ಕಡೆ ವಾಸಿಸ್ತಕ್ಕಂಥವುಗಳನ್ನು ಉಭಯವಾಸಿಗಳು ಆಂಫಿಬಿಯನ್ಸ್ ಅಂತ ಹೇಗೆ ಹೇಳ್ತೀವಿ, ಅದೇ ಥರ ಇಲ್ಲಿ ನಾವು ಆಂಫಿಬಿಯನ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾ ಇದ್ದೀವಿ. ಯೂಶ್ವಲಿ ದೇ ಆಕರ್ ಇನ್ ಡ್ಯಾಂಪ್, ಹ್ಯೂಮಿಡ್ ಆ್ಯಂಡ್ ಶೇಡೆಡ್ ಲೊಕ್ಯಾಲಿಟೀಸ್. ಎಲ್ಲಿ ನೆರಳು ತಂಪಿಂದ ಕೂಡುತ್ತದೆ, ಹಸಿ ಹಸಿಯಾಗಿರ್ತದೆ, ಅಂತಹ ಎಲ್ಲ ಪ್ರದೇಶಗಳಲ್ಲಿ ಏನಾಗಿರ್ತಾವೆ ಅಂದರೆ ಈ ಬ್ರಯೋಫೈಟ್ಸ್ಗಳು ಗ್ರೋತ್ ಆಗೋದನ್ನು ನೋಡ್ತಾ ಇದ್ದೀವಿ. ದ ಬಾಡಿ ಈಸ್ ಡಿಫ್ರೆನ್ಸಿಯೇಟೆಡ್ ಹಿಯರ್ ದ್ಯಾನ್ ದ್ಯಾಟ್ ಆಫ್ ದ ಸೊ ಬೆಟರ್ ದ್ಯಾನ್ ದ ಆಲ್ಗೇಸ್. ಆಲ್ಗೇಗಿಂತ ಇಲ್ಲಿ ಚೆನ್ನಾಗಿ ಬಾಡಿ ಡಿವೈಡ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇಟ್ ಈಸ್ ಅ ಥ್ಯಾಲಸ್ ಲೈಕ್ ಆ್ಯಂಡ್ ಪ್ರೋಸ್ಟೇಟ್ ಆರ್ ಎರೆಕ್ಟ್, ಅಂದರೆ ಹೀಗೆ ಚಪ್ಪಟೆಯಾಗಿ ಹರಡಿರ್ಬೋದು ಅಥವಾ ಹೀಗೆ ಇರೆಕ್ಟಾಗಿ ನಿಂತ್ಕೊಂಡಿರಲಿಕ್ಕೆ ಸಾಧ್ಯತೆ ಇದೆ. Attached to the substratum by multicellular or unicellular rhizoids. ಒಂದು ಮಾರ್ಕ್ಸಿನ ಪ್ರಶ್ನೆ ಯಾವಾಗಲೂ ಇರ್ತದೆ, what are rhizoids ಅಂತ ಹೇಳಿ. Rhizoids are the root like structures. They are not involving in the absorption process. ಯಾವುದೇ ರೀತಿ ಮಾಡೋದಿಲ್ಲ. Just they can help to hold the body to the substratum. We say these are known as rhizoids. ಇವುಗಳಿಗೆ ನಾವು ರೈಸಾಯ್ಡ್ಸ್ ಅಂತ ಹೇಳ್ತಾ ಇದ್ದೀವಿ. ಹಿಯರ್ ದೇ ಲ್ಯಾಕ್ ಟ್ರೂ ರೂಟ್ಸ್ ಇರೋದಿಲ್ಲ, ಸ್ಟೆಮ್ ಇರೋದಿಲ್ಲ, ಲೀವ್ಸ್ಗಳು ಇರೋದಿಲ್ಲ. ಬಟ್ ದ ರೂಟ್ ಲೈಕ್, ಸ್ಟೆಮ್ ಲೈಕ್ ಆ್ಯಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಅವೈಲೇಬಲ್ ಹಿಯರ್. ದ ಮೇನ್ ಪ್ಲ್ಯಾಂಟ್ ಬಾಡಿ ಏನಾಗಿರ್ತದೆ ಅಂದರೆ ಹೆಪ್ಲಾಯ್ಡ್ ಇರ್ತದೆ. ಇಟ್ ಪ್ರೊಡ್ಯೂಸಸ್ ದ ಗ್ಯಾಮೆಟ್ಸ್. ಹೆನ್ಸ್ ವಿ ಸೇ ದಿಸ್ ಒನ್ ಈಸ್ ನೋನ್ ಆಸ್ ಅನ್ Gametophyte. What is Gametophyte? Such kind of a questions are there. Gametophyte are the plants produces the gametes. It is a very simple. Gametes, you know that the male and female gametes are there. That is a very easy one. ಅದ್ರ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದ ಸೆಕ್ಸ್ ಆರ್ಗಾನ್ಸ್ ಇನ್ ಬ್ರಯೋಫೈಟ್ಸ್ ಆರ್ ಮಲ್ಟಿಸೆಲ್ಯುಲರ್. ಸಾಮಾನ್ಯವಾಗಿ ಇಲ್ಲೇ ನಮಗೆ ಮಲ್ಟಿಸೆಲ್ಯುಲರ್ ಸೆಕ್ಸ್ ಆರ್ಗಾನ್ಸ್ಗಳು ಸಿಗ್ತಾ ಇದ್ದಾವೆ. The male sex organ is called as an antherdium. Male sex organ antherdium ಅಂತ ಹೇಳ್ತೇವೆ. In that the biflagellated antherzoids are formed. ಅದರೊಳಗೆ antherzoidsಗಳು ಫಾರ್ಮೇಷನ್ ಆಗೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಏನಂದರೆ ಇಲ್ಲಿ ಫೀಮೇಲ್ ಥ್ಯಾಲಸ್ ಅದ, ಮೇಲ್ ಥ್ಯಾಲಸ್ ಅದ. ಇಲ್ಲಿ antherdiophoರೆ ಅಂತ ಹೇಳ್ತೀವಿ, ದಟ್ ಹೋಲ್ಡ್ಸ್ ದ antherdium. ಆರ್ಕಿಗೋನಿಯೋಫೋರ್ ಅಂತ ಹೇಳ್ತೀವಿ. ಸೊ ಅದೇ ದಟ್ ಹೋಲ್ಡ್ಸ್ ದ ಆರ್ಕಿಗೋನಿಯಮ್. ಆ ಥರ ಆರ್ಕಿಗೋನಿಯಮ್ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲೇ ರೈಸಾಯ್ಡ್ಸ್ ಆರ್ ದೇರ್, ರೂಟ್ ಲೈಕ್ ಸ್ಟ್ರಕ್ಚರ್ಸ್. ಸೊ ದಟ್ ಇಸ್ ಗೋಟ್ ಬಿ ಹೆಲ್ಪ್ಫುಲ್. ಮೇಲ್ ಸೆಕ್ಸ್ ಆರ್ಗನ್ ಆಂಥರ್ಡಿಯಮ್ and that produces the antherzoids, and the female sex organ is called as an archegonium. What is archegonium? What is antherdium? Like questions are there. ಒಂಥರ ಆರ್ಕಿಗೋನಿಯಮ್ ಹೇಗಿರ್ತದೆ ಅಂದರೆ ಐ ವಿಲ್ ಶೋ ದ್ಯಾಟ್ ಹೇಗಿರ್ತದೆ ಎಕ್ಸಾಕ್ಟ್ಲಿ ನಾವು ಸ್ಟ್ರಕ್ಚರನ್ನು ನೋಡ್ತಾ ಇರ್ತೀವಿ. ಸೊ ಈ ಥರ ಫನೆಲ್ ಶೇಪಲ್ಲಿರ್ತದೆ. ಇಲ್ಲೆಲ್ಲ ಸೆಲ್ಸ್ ಇರ್ತವೆ. ಓಕೆ, ಹಿಯರ್ ಸೆಲ್ಸ್ ಆರ್ ದೇರ್. ಆ್ಯಂಡ್ ಇಲ್ಲಿ ಏನಿರ್ತದೆ ಅಂದರೆ ನೆಕ್ ಸೆಲ್ಸ್ ಇರ್ತದೆ. ಇದು ಹಿಂಗೆ ಕ್ಲೋಸ್ ಆಗಿರ್ತದೆ ಸೆಲ್ಸು, ನ್ಯೂಕ್ಲಿಯಸ್ ಒಳಗಡೆ ಇರ್ತದೆ. ಆ್ಯಂಡ್ ಹಿಯರ್ ಎಗ್ ಈಸ್ ದೇರ್. ಇಲ್ಲಿ ಕೆಳಗಡೆಗೆ ಎಗ್ ಇರ್ತದೆ. ಸೊ ದಟ್ಸ್ ಕಾಲ್ಡ್ ಆಸ್ ಅನ್ ಆರ್ಕಿಗೋನಿಯಮ್. ಅದಕ್ಕೆ ನಾವು ಆರ್ಕಿಗೋನಿಯಮ್ ಅಂತ ಕರಿತೀವಿ. ದ ಫ್ಲಾಸ್ಕ್ ಶೇಪ್ಡ್ ಆ್ಯಂಡ್ ಪ್ರೊಡ್ಯೂಸಸ್ ದ ಸಿಂಗಲ್. ಒಂದೇ ಒಂದು ಎಗ್ಗನ್ನು ಪ್ರೊಡ್ಯೂಸ್ ಅದು ಮಾಡ್ತಾ ಇರ್ತದೆ. ಫರ್ಟಿಲೈಸೇಷನ್ ಆದ ತಕ್ಷಣ ಇಮಿಡಿಯೇಟ್ಲಿ ಝೈಗೋಟು ಏನಪ್ಪ ಅಂತಂದರೆ ಮಿಯಾಸಿಸ್ ಆಗಿಬಿಟ್ಟು ಒಂದು ಹೊಸ ಪ್ಲ್ಯಾಂಟ್ ಬಾಡಿಯನ್ನು ಕೊಡೋದಿಲ್ಲ. ದೇ ಪ್ರೊಡ್ಯೂಸಸ್ ದ ಮಲ್ಟಿಸೆಲ್ಯುಲರ್ ಬಾಡಿ. ಅದು ಒಂದು ಮಲ್ಟಿಸೆಲ್ಯುಲರ್ ಬಾಡಿಯನ್ನು ಕೊಡ್ತದೆ. ಜಸ್ಟ್ ಲೈಕ್ ಎ ಒನ್ ಮೋರ್ ಥ್ಯಾಲಸ್ ಅದೇ ಥರ ಇರ್ತದೆ. ಅದಕ್ಕೆ ನಾವು ಏನಂತ ಹೇಳ್ತಾ ಇದ್ದೀವಿ ಅಂತಂದರೆ ಸ್ಪೋರೋಫೈಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಸ್ಪೋರೋಫೈಟ ಆರ್ ದ ಪ್ಲ್ಯಾಂಟ್ಸ್ ಆರ್ ದ ಸ್ಟ್ರಕ್ಚರ್ಸ್ ದಟ್ ಪ್ರೊಡ್ಯೂಸಸ್ ದ ಸ್ಪೋರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಬಾಡಿಗೆ ನಾವೇನಂತ ಕರಿತೀವಿ ಅಂದರೆ ಸ್ಪೋರೋಫೈಟ್ ಅಂತ ಹೇಳ್ತಾ ಇದ್ದೀವಿ. Sporophyte is not a free living but attached to the photosynthetic gametophyte.
ಆ್ಯಂಡ್ ಡಿರೈವ್ಸ್ ದ ನರಿಶ್ಮೆಂಟ್ ಫ್ರಾಮ್ ಇಟ್. ಗೆಮ್ಟೋಫೈಟದ ಮೇಲ್ಗಡೆಗೆ ಇದು ಬೆಳೀತದೆ ಸ್ಪೋರೋಫೈಟು. ಆ ಗೆಮ್ಟೋಫೈಟಿಂದನೇ ಇದು ಆಹಾರವನ್ನು ಅಬ್ಸಾರ್ಬ್ ಮಾಡ್ಕೊಳ್ತದೆ. ಇಟ್ ಈಸ್ ನಾಟ್ ಎ ಇಂಡಿಪೆಂಡೆಂಟ್ ಒನ್, ಇಟ್ ಈಸ್ ಅ ಡಿಪೆಂಡೆಂಟ್ ಒನ್. ಸ್ಮಾಲ್ ಆಗಿರ್ತದೆ. ಸಮ್ ಸೆಲ್ಸ್ ಆಫ್ ದ ಸ್ಪೋರೋಫೈಟ್ ಅಂಡರ್ಗೋಸ್, ಇದರೊಳಗೆ ಕೆಲವು ಸೆಲ್ಸ್ಗಳು ಮಿಯೋಸಿಸ್ ಆಗ್ತವೆ ಆ್ಯಂಡ್ ಪ್ರೊಡ್ಯೂಸಸ್ ದ ಹೆಪ್ಲಾಯ್ಡ್ ಸ್ಪೋರ್ಸ್. ಸೊ ದೀಸ್ ಸ್ಪೋರ್ಸ್ germinate to form the once again the gametophytic body, haploid gametophytic body. But remember here it is a diploid one. Which one? The sporophyta is the diploid one. It undergoes the meiosis, the reduction division, and forms the meiotic forms the haploid spores. So they get the suitable environment and start germinate into new ಗೆಮ್ಟೋಫೈಟಿಕ್ ಬಾಡಿ. ಒಂದು ಗೆಮ್ಟೋಫೈಟಿಕ್ ಬಾಡಿಯಾಗಿ ಅದು ಗ್ರೋತ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ದೆನ್ ಇಂಪಾರ್ಟೆನ್ಸ್ ಆಫ್ ದ ಬ್ರಯೋಫೈಟ್ಸಿಗೆ ಬಂದರೆ, ಸಮ್ ಮಾಸಸ್ ಪ್ರೊವೈಡ್ಸ್ ದ ಫುಡ್ ಫಾರ್ ಹರ್ಬೇಸಿಯಸ್ ಮ್ಯಾಮಲ್ಸ್. ಈ ಕೆಲವು ಮ್ಯಾಮಲ್ಸ್ಗಳಿಗೆ ಫುಡ್ ಆಗಿ ಈ ಬ್ರಯೋಫೈಟ್ಸ್ಗಳು ಯೂಸ್ ಆಗ್ತವೆ, ಈವನ್ ಫಾರ್ ದ ಬರ್ಡ್ಸ್ ಆಲ್ಸೋ. ಸ್ಪೆಷಲಿ ನಾವು ವಾಟ್ ವೇರ್ಸ್ ಸ್ಪ್ಯಾಗ್ನಮ್ ಅಂತ ಏನು ಹೇಳ್ತಾ ಇದ್ದ, ದ ಮಾಸ್ ಪ್ರೊವೈಡ್ಸ್ ದ ಪೀಟ್. ಅದು ಒಂದು ಪೀಟ್ ಅಂತಕ್ಕಂಥ ವಸ್ತುವನ್ನು ಕೊಡ್ತದೆ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಎ ಫ್ಯೂಯಲ್ಗೆಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಇಟ್ ಹ್ಯಾಸ್ ಎ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ಸೊ ದ್ಯಾಟ್ ಇವನ್ ಯೂಸ್ಡ್ ಆ್ಯಸ್ ಎ ಪ್ಯಾಕೇಜಿಂಗ್ ಮಟೀರಿಯಲ್. ಸೊ ಫಾರ್ ಟ್ರಾನ್ಸ್ಶಿಪ್ಮೆಂಟ್ ಆಫ್ ಲಿವಿಂಗ್ ಮಟೀರಿಯಲ್ಸ್ಗಳನ್ನು ಟ್ರಾನ್ಸ್ಶಿಪ್ಮೆಂಟ್ ಮಾಡುವಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಸಕ್ಸೆಸನ್ ಅಂತ ಕರೀತೀವಿ ನಾವು. ಪ್ರೈಮರಿ ಸಕ್ಸೆಸನ್ ಆ್ಯಂಡ್ ಸೆಕೆಂಡರಿ ಸಕ್ಸೆಸನ್ ಆರ್ ದೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ಪ್ರೊಸೆಸಸ್ಗಳು. ದೇ ಆರ್ ಎಕಲಾಜಿಕಲಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದೇರ್ ರೋಲ್ ಇನ್ ಪ್ಲ್ಯಾಂಟ್ ಸಕ್ಸೆಷನ್. ಏನೂ ಇಲ್ಲದ ಜಾಗದಲ್ಲಿ, ತೇವಾಂಶದಿಂದ ಕೂಡಿರ್ತಕ್ಕಂಥ ಜಾಗದಲ್ಲಿ ನಿಧಾನವಾಗಿ ಫಸ್ಟಿಗೆ ಬ್ರಯೋಫೈಟ್ಸ್ಗಳು ಕಾಣಿಸ್ಕೊಳ್ತವೆ. ಆಮೇಲೆ ನಿಧಾನವಾಗಿ ದಟ್ ಏರಿಯಾ ಇಸ್ ಗೆಟ್ ಕನ್ವರ್ಟಿಂಗ್ ಇಂಟು ಏನಂದರೆ ಟೆರೆಸ್ಟ್ರಿಯಲ್ ಏರಿಯಾಗಿ ಕನ್ವರ್ಷನ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗೋದನ್ನು ನೋಡ್ತಾ ಇದ್ವಿ. ಸಿನ್ಸ್ mosses forms the dense mats on the soil, they can prevent the soil erosion. ಇವನ್ ಸಾಯಿಲ್ ಎರೋಷನನ್ನು ಕಡಿಮೆ ಮಾಡಲಿಕ್ಕೆ ಈ ಬ್ರಯೋಫೈಟ್ಸ್ಗಳು ಹೆಲ್ಪ್ ಆಗ್ತವೆ ನಮಗೆ. ದ ಬ್ರಯೋಫೈಟ್ಸ್ ಆರ್ ಗೋಯಿಂಗ್ ಟು ಬಿ ಡಿವೈಡಿಂಗ್ ಇಂಟು, ಇದರಲ್ಲಿ ಎರಡು ಗ್ರೂಪ್ಗಳನ್ನು ನೋಡ್ತಾ ಇದ್ದೀವಿ, ಡಿವೈಡಿಂಗ್ ಇಂಟು ಟು ಗ್ರೂಪ್ಸ್. ಒಂದು ಲಿವರ್ ವರ್ಡ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಮಾಸಸ್ ಅಂತ ನಾವು ಹೇಳ್ತೇವೆ. ಟುಡೇ ಐ ವಿಲ್ ಗೋ ವಿತ್ ಲಿವರ್ ವರ್ಡ್ಸ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಬಿಡೋಣ. ದೇ ಗ್ರೋ ಯೂಶ್ವಲಿ ಇನ್ ಮಾಯ್ಸ್ಟ್ ಶೇಡಿ ಹ್ಯಾಬಿಟೇಟ್ಸ್. ಮಾಯ್ಸ್ಟ್ ಆಗಿರ್ತಕ್ಕಂಥ, ತೇವಾಂಶದಿಂದ ಕೂಡಿರ್ತಕ್ಕಂಥ, ನೆರಳಿನಿಂದ ಕೂಡಿರ್ತಕ್ಕಂಥ ನದಿಯ ದಂಡೆಯಲ್ಲಿ ಸಾಮಾನ್ಯವಾಗಿ ಇವುಗಳು ಬೆಳೆಯೋದನ್ನು ನಾವು ನೋಡ್ತಾ ಇದ್ವಿ. ಈವನ್ ಆನ್ ದ ಬಾರ್ಕ್ ಆಫ್ ದ ಟ್ರೀಸ್ ಆ್ಯಂಡ್ ಡೀಪ್ ಇನ್ ದ ವುಡ್ಸ್, ಅಲ್ಲಿನೂ ಸಹ ಬೆಳೆಯೋದನ್ನು ನೋಡ್ತಾ ಇದ್ವಿ. ದೇರ್ ಪ್ಲ್ಯಾಂಟ್ ಬಾಡಿ ಈಸ್ ಅ ಥ್ಯಾಲಾಯ್ಡ್. ಎಕ್ಸಾಂಪಲ್, ಇಲ್ಲಿ ನಾವು ಥ್ಯಾಲಸ್ ಅಂತ ಹೇಳ್ತಾ ಇದ್ವಿ ಬಾಡಿಗೆ, ನಾವು ಪ್ಲ್ಯಾಂಟ್ ಬಾಡಿಗೆ. ಎಕ್ಸಾಂಪಲ್ ಮಾರ್ಕೆನ್ಶಿಯಾ, ಅರಿಕ್ಸಿಯಾ, ಲೈಕ್ ದ್ಯಾಟ್ ಎಕ್ಸಾಂಪಲ್ಸ್ ಆರ್ ದೇ. ಥ್ಯಾಲಸ್ ಏನಾಗಿದೆ ಅಂದರೆ ಡಾರ್ಸಿ ವೆಂಟ್ರಲಿ ಹಿಂಗೆ ಫ್ಲ್ಯಾಟ್ ಆಗಿರ್ತದೆ, ಹಿಂಗಲ್ಲ, ಈ ಥರ ಫ್ಲ್ಯಾಟ್ ಆಗಿರ್ತವೆ. ಈ ಸೈಡ್ಸ್ ಕಾಣಿಸ್ದೆ ಡಾರ್ಸಿ ವೆಂಟ್ರಲ್ ಆ್ಯಂಡ್ ಕ್ಲೋಸ್ಲಿ ಅಪ್ರೆಸ್ಡ್ ಟು ದ ಸಬ್ಸ್ಟ್ರೇಟ್. ಬಹಳ ಗಟ್ಟಿಯಾಗಿ ಸಬ್ಸ್ಟ್ರೇಟ್ಗೆ ಏನಾಗಿರ್ತಾವೆ ಅಂದರೆ ಅಂಟಿಕೊಂಡಿರೋದನ್ನು ನೋಡ್ತಾ ಇದ್ವಿ. ದ ಲೀಫಿ ಮೆಂಬರ್ಸ್ ಹ್ಯಾವ್ ಟೈನಿ ಲೀಫ್ ಲೈಕ್. ಇದರೊಳಗೆ ಕೆಲವು ಲೀಫಿ ಮೆಂಬರ್ಸ್ ಬರ್ತವೆ. ದ ಲೀಫ್ ಲೈಕ್, ದ ಟೈನಿ ಲೀಫ್ ಅಪೆಂಡೇಜಸ್ ಇನ್ ಟೂ ರೋಸ್, ಎರಡು ಸಾಲುಗಳಲ್ಲಿ ನಾವು ನೋಡ್ತಾ ಇದ್ವಿ. ಆನ್ ದ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್ ಮೇಲ್ಗಡೆಗೆ ಇರೋದನ್ನು ನೋಡ್ತಾ ಇದ್ವಿ. ಸಿ ದ ಥ್ಯಾಲಸ್ ಈಸ್ ದೇರ್. ಥ್ಯಾಲಸ್ ಸ್ಟ್ರಕ್ಚರನ್ನು ಇಲ್ಲಿ ನೀವು ನೋಡ್ತಾ ಇದ್ರಿ. ದ ಗೆಮೆ ಕಪ್ಸ್ ಆರ್ ದೇ ಥ್ಯಾಲಸ್ ಇನ್ಸೈಡ್ ದಟ್ ಗೆಮೆ. ಲಿವರ್ ವರ್ಡ್ಸ್ ರಿಪ್ರೊಡಕ್ಷನನ್ನು ಹೇಗೆ ಮಾಡ್ತಾವೆ ಅಂದರೆ, ಸೊ ಬೈ ಫ್ರಾಗ್ಮೆಂಟೇಷನ್. As you know that thala, it breaks into number of pieces and each one is going to developing into a new organism, or by the formation of gemme ಮುಖಾಂತರ ಇಲ್ಲಿ ಫಾರ್ಮೇಷನ್ ಆಗ್ತದೆ. ಗೆಮ್ಮೆ ಆರ್ ಗ್ರೀನ್ ಮಲ್ಟಿಸೆಲ್ಯುಲರ್ ಅಸೆಕ್ಸುವಲ್ ಬಡ್ಸ್ ಅಂತ ಹೇಳ್ತಾ ಇದ್ವಿ. ದಟ್ ಡೆವಲಪ್ ಇನ್ ಸ್ಮಾಲ್ ರಿಸೆಪ್ಟಿಕಲ್ಸ್. ಒಂದು ಕಪ್ ಲೈಕ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಒಳಗೆ ಈ ಗೆಮ್ಮೆಗಳು ಫಾರ್ಮೇಷನ್ ಆಗ್ತವೆ. ಆ್ಯಕ್ಚುಲಿ ದೀಸ್ ಆರ್ ಡಂಬಲ್ ಶೇಪ್ಡ್. ಇದು ಗೆಮ್ಮ ಕಪ್ ಅಂತ ನಾವು ಅಂದ್ಕೊಂಡ್ರೆ ಒಳಗಡೆಗೆ ಹಿಂಗೆ ಡಂಬಲ್ ಶೇಪಲ್ಲಿ ಏನಾಗಿರ್ತಾವೆ ಅಂತಂದರೆ ಈ ಗೆಮ್ಮೆಗಳು ಫಾರ್ಮೇಷನ್ ಆಗಿರ್ತವೆ. ಈ ಗೆಮ್ಮೆಗಳು ಹೋಗಿ ಎಲ್ಲೆಲ್ಲೇ ಬೀಳ್ತವೆ, ಅಲ್ಲೆಲ್ಲ ಒಂದು ಹೊಸ ಏನಂದರೆ ಬಾಡಿ ಡೆವಲಪ್ಮೆಂಟ್ ಆಗಲಿಕ್ಕೆ ಹೆಲ್ಪ್ ಆಗೋದನ್ನು ನೋಡ್ತಾ ಇದ್ವಿ. ದ ಗೆಮ್ಮೆ ಆರ್ ಡಿಟ್ಯಾಚ್ಡ್ ಫ್ರಾಮ್ ದ ಪೇರೆಂಟ್ ಬಾಡಿ ಆ್ಯಂಡ್ ಜರ್ಮಿನೇಟ್ ಟು ಫಾರ್ಮ್ ದ ನ್ಯೂ ಇಂಡಿವಿಜುವಲ್ಸ್. ಒಂದು ಹೊಸ ಜೀವಿಯಾಗಿ ಬೆಳವಣಿಗೆ ಆಗೋದನ್ನು ನೋಡ್ತಾ ಇದ್ವಿ. And sexual reproduction is the male and female sex organs are produced on the
ಸೇಮ್ ಆರ್ ಡಿಫ್ರೆಂಟ್ ಥ್ಯಾಲೈ, ಒಂದ್ರ ಮೇಲೆ ಬೆಳಿಬೋದು ಅಥವಾ ಬೇರೆ ಬೇರೆ ಅದ್ರ ಮೇಲೆ ಆದರೂ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಸೆಕ್ಸ್ ಆರ್ಗಾನ್ಸ್ಗಳು. ಸ್ಪೋರೋಫೈಟ್ ಈಸ್ ಅ ಡಿಫ್ರೆನ್ಸಿಯೇಟೆಡ್ ಇಂಟು ಎ ಫುಟ್, ಸೀಟಾ ಆ್ಯಂಡ್ ಕ್ಯಾಪ್ಸೂಲ್. ಇಲ್ಲಿ ಫುಟ್ಟು, ಸೀಟಾ, ಕ್ಯಾಪ್ಸೂಲ್ ಅಂತೇಳಿ ಡೆವಲಪ್ಮೆಂಟ್ ಆಗೋದನ್ನು ನೋಡ್ತಾ ಇದ್ದೀವಿ. ಆಫ್ಟರ್ ಮಿಯಾಸಿಸ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ವಿತಿನ್ ದ ಕ್ಯಾಪ್ಸೂಲ್ and these spores germinate to form the free living once again the Gametophyta. Remember, in the Bryophytes, sporophytes are the dependent one, but the Gametophytes are the independent. That you must know. ಹಾಗಾಗಿ ಇಲ್ಲಿ ಏನಪ್ಪ ಅಂತಂದರೆ ಅಲ್ಟರ್ನೇಷನ್ ಆಫ್ ಜನ್ರೇಷನ್ ಅಂತ ನಾವು ಕರಿತಾ ಇದ್ದೀವಿ. ಟು ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ the plant has to enter Gametophyta and that has to enter the Sporophyta. Gametophyta ಆಗ್ತದೆ, Sporophyta ಆಗ್ತದೆ, Gametophyta ಆಗ್ತದೆ, Sporophyta. Like that we say it's called as the alternation of generation. ಇದಕ್ಕೆ ನಾವು alternation of generation ಅಂತ ಹೇಳ್ತಾ ಇರ್ತೀವಿ. So usually in Bryophytes are the best examples for that one. In mossesಗೆ ಬಂದರೆ the predominant stage of the life cycle of moss is the Gametophyte. ಇಲ್ಲೇ ಪ್ರಿಡಾಮಿನೆಂಟ್ ಸ್ಟೇಜ್ ಅಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಟೇಜ್ ಲೈಫ್ ಸೈಕಲಲ್ಲಿ ಮಾಸಸ್ಗೆ ಅಂತಂದರೆ ಗೆಮ್ಟೋಫೈಟನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲೇ ಇಟ್ ಕನ್ಸಿಸ್ಟ್ ಆಫ್, ಇದರಲ್ಲೇ ಏನಾಗ್ತಂದರೆ ಎರಡು ಫೇಸಸ್ಗಳು ಬರ್ತಾ ಇದ್ದೇವೆ. ಒಂದು ಫಸ್ಟ್ ಸ್ಟೇಜ್ಗೆ ನಾವು ಪ್ರೋಟೋನೇಮಾ ಸ್ಟೇಜ್ ಅಂತ ಕರಿತೀವಿ. ಇದರಲ್ಲಿ ಸೆಕೆಂಡ್ ಸ್ಟೇಜನ್ನು ನಾವು ಲೀಫಿ ಸ್ಟೇಜ್ ಅಂತ ಹೇಳ್ತಾ ಇದ್ದೀವಿ. ಬೋತ್ ಸ್ಟೇಜಸ್ ಆರ್ ಇನ್ ಗೆಮ್ಟೋಫೈಟದಲ್ಲಿ ಇವೆರಡನ್ನು ನೋಡ್ತಾ ಇದ್ದೀವಿ. ಪ್ರೋಟೋನೇಮಾ ಸ್ಟೇಜ್ ಅಂದರೆ ಏನು? ಇಟ್ ಡೆವಲಪ್ಸ್ ಡೈರೆಕ್ಟ್ಲಿ ಫ್ರಮ್ ದ ಸ್ಪೋರ್ ಗೆಮ್ಟೋಫೈಟ್ ನಿಮಗೆ ಗೊತ್ತಿದೆ. ಗೆಮ್ಟೋಫೈಟಾ ದಟ್ ಪ್ರೊಡ್ಯೂಸಸ್ ದ ಗ್ಯಾಮೆಟ್ಸ್ ಆರ್ ಕಂಬೈನ್ಡ್ ಆಫ್ಟರ್ ಫರ್ಟಿಲೈಸೇಷನ್ ಫಾರ್ಮ್ಸ್ ದ ಸ್ಪೋರೋಫೈಟಾದಲ್ಲಿ ಏನಾಗ್ತದೆ ಅಂತಂದರೆ ಸ್ಪೋರ್ಸ್ಗಳು ಫಾರ್ಮೇಷನ್ ಆಗ್ತಾ ಇರ್ತವೆ. ಓಕೆ, ಸೊ ದೀಸ್ ಸ್ಪೋರ್ಸ್ ಆರ್ ಒನ್ಸ್ ಅಗೇನ್ ಗೆಟ್ ಡೆವಲಪಿಂಗ್ ಇಂಟು ಎನ್ ಗೆಮ್ಟೋಫೈಟ್ ಆಗಿ ಡೆವಲಪ್ಮೆಂಟ್ ಆಗೋದು ನಿಮ್ಗೆ ಗೊತ್ತಿದೆ. ಹಾಗಾದರೆ ದ ಪ್ರೋಟೋನೇಮಾ ಇಟ್ ಡೈರೆಕ್ಟ್ಲಿ ಡೆವಲಪ್ಸ್ ಫ್ರಮ್ ದ ಸ್ಪೋರಿಂದ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದಕ್ಕೆ ನಾವೇನೆಂದು ಕರಿತೀವಿ ಅಂತಂದರೆ ಪ್ರೋಟೋನೇಮಾ. ಇಟ್ ಇಸ್ ಅ ಕ್ರೀಪಿಂಗ್, ಸಣ್ಣಗೆ ಅದಕ್ಕೆ ನೆಲ ಹಿಡ್ಕೊಂಡೆ ಸಬ್ಸ್ಟ್ರೇಟ್ ಹಿಡ್ಕೊಂಡೆ ಗ್ರೋತ್ ಆಗೋದನ್ನು ನೋಡ್ತಾ ಇದ್ದೀವಿ. ಗ್ರೀನ್ ಆಗಿರ್ತದೆ, ಬ್ರ್ಯಾಂಚ್ಡ್ ಆ್ಯಂಡ್ ಫ್ರೀಕ್ವೆಂಟ್ಲಿ ದ ಫಿಲಾಮೆಂಟಸ್ ಸ್ಟೇಜ್ ಅಂತ ನಾವು ಅದಕ್ಕೆ ಹೇಳ್ತಾ ಇದ್ವಿ. ಸೊ ದಿಸ್ ಅಂದರೆ ಈ ಥರ ಗ್ರೋತ್ ಆಗೋದನ್ನು ನಾವು ನೋಡ್ತಾ ಇದ್ವಿ. ಹೀಗೆ ಅದು ಗ್ರೋತ್ ಆಗೋತಾ ಹೋಗ್ತಾ ಇರ್ತದೆ ಪ್ರೋಟೋನೇಮಾ. ಸೊ ಈ ಜಸ್ಟ್ ಇಲ್ಲಿ ನೋಡ್ತಾ ಇದ್ದರೆ ಪ್ರೋಟೋನೇಮಾ. ಅಲ್ಲಿಂದ ಏನಾಗ್ತದಂದರೆ ಮತ್ತೆ ಅದು ಹೀಗೆ ಇರೆಕ್ಟಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಟ್ ಡೆವಲಪ್ಸ್ ಫ್ರಾಮ್ ದ ಏನಂತ ಹೇಳ್ತೀವಿ ಅಂದರೆ ಸೆಕೆಂಡರಿ ಪ್ರೋಟೋನೇಮಾ. ಈ ಲೀಫಿ ಸ್ಟೇಜ್ಗೆ ಸೆಕೆಂಡರಿ ಪ್ರೋಟೋನೇಮಾನಿಂದ ಡೆವಲಪ್ಮೆಂಟ್ ಆಗ್ತದೆ. ಆ್ಯಸ್ ಎ ಲ್ಯಾಟ್ರಲ್ ಬಡ್, ಒಂದು ಲ್ಯಾಟ್ರಲ್ ಬಡ್ ಆಗಿ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೇ ಕನ್ಸಿಸ್ಟ್ ಆಫ್ ಅಪ್ರೈಟ್ ಸ್ಲೆಂಡರ್ ಆಕ್ಸಿಸ್ ಬೇರಿಂಗ್ ಸ್ಪೈರಲಿ ಅರೇಂಜ್ಡ್ ಲೀವ್ಸ್. ದೇ ಆರ್ attached to soil through multicellular and branched rhizoids. The stage bears the sex organs. ಇದರೊಳಗೆ ಏನಾಗ್ತದೆ ಅಂದರೆ ಸೆಕ್ಸ್ ಆರ್ಗಾನ್ಸ್ಗಳು ಇರ್ತವೆ. ದಟ್ ಮೀನ್ಸ್ ಆ್ಯಂಥರ್ಡಿಯಮ್ ಆ್ಯಂಡ್ ಆರ್ಕಿಗೋನಿಯಮ್. ಸೊ ಈ ಥರ ಒಂದು ಏನಾಗ್ತದೆ ಅಂದರೆ ಇದು ಪ್ಲ್ಯಾಂಟ್ ಹಿಂಗೆ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ್ಯಂಡ್ ಅಲ್ಲಿ ಇರೆಕ್ಟಾಗಿ ಹಿಂಗೆ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಿಯರ್ ದ ಲೀವ್ಸ್ ಆರ್ ದೇ. ಸೊ ಈ ಥರ ಲೀಫ್ಗಳು ಡೆವಲಪ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಹಿಯರ್ ದ ಕ್ಯಾಪ್ಸೂಲ್ ಈಸ್ ದೇರ್, ಹಿಯರ್ ದ ಸೀಟೆ, ಈ ಥರ ಡೆವಲಪ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಇಲ್ಲೆಲ್ಲ ಏನಾಗ್ತದಂದ್ರೆ ರೈಸಾಯ್ಡ್ಸ್ ಆರ್ ಡೆವಲಪಿಂಗ್. ರೈಸಾಯ್ಡ್ಸ್ ಅಂದರೆ ರೂಟ್ ಲೈಕ್ ಸ್ಟ್ರಕ್ಚರ್ಸ್, ಆ್ಯಸ್ ಯು ನೋ ದ್ಯಾಟ್. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ದೇ ಇದೆ, ಅಲ್ಲೇನೂ ಸಮಸ್ಯೆ ಇಲ್ಲ. ಇನ್ನು ವಿ ಸೇ ಇಟ್ಸ್ ಕಾಲ್ಡ್ ಆಸ್ ಲೀಫಿ ಸ್ಟೇಜ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಒಂದು ಪ್ರೋಟೋನೇಮಾ ಸ್ಟೇಜ್ ಅಂತ ಹೇಳ್ತೀವಿ, ಇದು ಹಾರಿಜಾಂಟಲಿ ಗ್ರೋತ್ ಆಗ್ತದೆ. ಲೀಫಿ ಸ್ಟೇಜ್ ಇರೆಕ್ಟ್ ಆಗಿ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನು ರೀಪ್ರೊಡಕ್ಷನ್, ವೆಜಿಟೇಟಿವ್ ರೀಪ್ರೊಡಕ್ಷನ್ ಹೆಂಗಾಗ್ತದೆ ಅಂದರೆ ಒನ್ಸ್ ಅಗೇನ್ ಸೇಮ್. ಇವನ್ ಲಿವರ್ ಓಟ್ಸ್ದಾಗ ಹೆಂಗಾಗ್ತದೆ ಮಾಸಸ್ಸಲ್ಲೇ ಅದೇ ರೀತಿ ಆಗ್ತದೆ. ಇಟ್ ಈಸ್ ಬೈ ದ ಫ್ರಾಗ್ಮೆಂಟೇಷನ್ ಆ್ಯಂಡ್ ಬಡ್ಡಿಂಗ್. ಫ್ರಾಗ್ಮೆಂಟೇಷನು ಬಡ್ಡಿಂಗಿಂದ ಏನಾಗ್ತದೆ ಅಂತಂದರೆ ಫ್ರಾಗ್ಮೆಂಟೇಷನ್ ಆ್ಯಂಡ್ ಬಡ್ಡಿಂಗ್ ಇನ್ ದ ಸೆಕೆಂಡರಿ ಪ್ರೋಟೋನೇಮಾದಲ್ಲಿ ಇವುಗಳು ಆಗೋದ್ರಿಂದ ರೀಪ್ರೊಡಕ್ಷನ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಸೆಕ್ಸುವಲ್ ರೀಪ್ರೊಡಕ್ಷನ್ನು ಆ್ಯಂಥರ್ಡಿಯಾ, ಆರ್ಕಿಗೋನಿಯಾ ಫಾರ್ಮೇಷನ್ ಆಗ್ತವೆ. ಓಕೆ, ಎಟ್ ದ ಅಪೆಕ್ಸ್ ಆಫ್ ದ ಲೀಫಿ ಶೂಟ್ಸ್. After fertilization, zygote develops into sporophyta having a root, seed and capsule. The sporophyta in mosses more elaborate than that liverworts. Liverwortsಗಿಂತ ಚೆನ್ನಾಗಿರ್ತದೆ. The capsule contains the spores. Spores are formed after meiosis. ಆಗೋದ್ರ ಮೂಲಕ ಸ್ಪೋರ್ಸ್ಗಳು ಫಾರ್ಮೇಷನ್ ಆಗ್ತವೆ.
The mosses have an elaborate mechanism of a spores dispersal. ಸ್ಪೋರ್ಸ್ ಡಿಸ್ಪರ್ಸಲ್ ಬಹಳ ಚೆನ್ನಾಗಿರೋದನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ ಎಕ್ಸಾಂಪಲ್ ಒಂದು ಫ್ಯೂನೇರಿಯಾ ಒಂದು ಎಕ್ಸಾಂಪಲನ್ನು ನೀವು ನೋಡ್ತಾ ಇದ್ದರೆ ಇಲ್ಲಿ ಗೆಮ್ಟೋಫೈಟಿಕ್ ಬಾಡಿ ಇದೆ, ಅದರ ಮೇಲ್ಗಡೆಗೆ ಸ್ಪೋರೋಫೈಟ ಫಾರ್ಮೇಷನ್ ಆಗ್ತದೆ. ಕ್ಯಾಪ್ಸೂಲ್ ಅದ, ಸೀಟಾ ಇದೆ, ಆಮೇಲೆ ಇಲ್ಲಿ ಕೆಳಗಡೆಗೆ ಲೀವ್ಸ್ ಆಗಿರೋದನ್ನು ನೋಡ್ತಾ ಇದ್ವಿ. ಸೊ ದಟ್ ಇಸ್ ಅನ್ ಬೆಸ್ಟ್ ಸ್ಟ್ರಕ್ಚರ್ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸ್ಪ್ಯಾಗ್ನಮ್ ಇದೆ, ಸೊ ಆಮೇಲೆ ಪಾಲಿಟ್ರೈಕಮ್ ಇದೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಬ್ರಯೋಫೈಟ್ಸ್ಗೆ ಇವೆಲ್ಲ ಎಕ್ಸಾಂಪಲ್ಸ್ ಅಂತ ನಾವು ಹೇಳ್ಬೋದಾಗಿದೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಬ್ರಯೋಫೈಟ್ಸ್. ಇನ್ ದ ಟೆಕ್ಸ್ಟ್ ಬುಕ್ it has been given in detail. Just you also go through that textbook. If you getting any doubts, you just leave the comment in comment box. Okay, bye. We will continue in the next class. The multicellular diploid plant structure is called the sporophyte, which produces spores through meiotic division. The multicellular haploid plant structure is called the gametophyte, which is formed from the spore and give rise to the haploid gamete.